ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಕರ್ಕೊಂಡಿದ್ದೀನಿ. ಇವತ್ತು ನಾನೊಂದು ವಿಶೇಷವಾದಂಥ ಒಂದು ಪ್ರಾಡಕ್ಟ್ ನಿಮ್ಗೆ ತೋರಿಸ್ತೀನಿ. ನನಗೆ ನಿಮಗೆ ಎಲ್ರಿಗೂ ಭವಿಷ್ಯದಲ್ಲಿ ಉಪಯೋಗವಾಗುವಂಥ ಒಂದು ಪ್ರಾಡಕ್ಟು. ಏನಪ್ಪ ಧರ್ಮಿ, ಅದು ಬಹಳ ವಿಶಾಲವಾಗಿ ವಿಶದವಾಗಿ ವಿಸ್ತಾರವಾಗಿ ಬಿಡಿಸಿ ಹೇಳೋದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ನನಗೆ. ನಮಸ್ಕಾರ ಸರ್. ನಮಸ್ಕಾರ ಸ್ನೇಹಿತರೆ, ಇವರು ನನ್ನ ಸ್ನೇಹಿತ ಅಂಜನಾ ಸುಧಾ ಅಂತ ಹೇಳಿ. ಇವತ್ತು ಯಾಕೋ ಇವರ ಫ್ಯಾಕ್ಟ್ರಿಗೆ ನನ್ನ ಬರಕ್ ಹೇಳಿದ್ದಾರೆ. ಯಾಕೆ ಅಂತ ಅವ್ರನ್ನೇ ಕೇಳೋಣ. ಯಾಕೆ ಸರ್ ಇವತ್ತು ನನ್ನ ಕರೆಸಿದ್ದೀರಾ ನೀವು? ಸರ್, ನಾವು ಮಾಡುವಂಥ ಪ್ರಾಡಕ್ಟ್ಗಳನ್ನ ತಮಗೆ ತೋರಿಸ್ಬೇಕು, ತಮ್ಮ ಮೂಲಕ ಕರ್ನಾಟಕದ ಜನತೆಗೆ ಅದನ್ನು ಪರಿಚಯ ಮಾಡಿಸ್ಬೇಕು ಇದೆ. ಬಟ್ ಏನು ಅಂತಂದರೆ ನಿಮ್ಮ ಮೂಲಕ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಅವೇರ್ನೆಸ್ಸು ಅಂತ ಹೇಳಿ ಇಚ್ಛೆ. ಸ್ನೇಹಿತರೆ, ಇವರು ನನಗೆ ಮೊನ್ನೆ ಸಿಕ್ಕಿ ಕಾಫಿ ಕುಡಿಯುವಾಗ ಹೇಳುವಾಗ, ಧರ್ಮಿ ನಾನೊಂದು ಪ್ರಾಡಕ್ಟ್ ಮಾಡಿದ್ದೇನಲ್ಲ ತೋರಿಸಿದೆ, ನಿಜವಾಗ್ಲೂ ನೀ ಖುಷಿ ಪಡ್ತೀಯಾ ಅಂತ ಹೇಳಿದ್ರು. ಅದೇನು ಖುಷಿ ಪಡ್ತೀನಿ ಅಂತ ನೋಡೋಣ, ಬನ್ನಿ ನನ್ನ ಜೊತೆ. ಇದು ನಮ್ಮ ಫ್ಯಾಕ್ಟ್ರಿ ಸರ್. ಇದು ಏನ್ ಫ್ಯಾಕ್ಟ್ರಿ ಇದು? ವೀಲ್ ಚೇರು, ಹಾಸ್ಪಿಟಲ್ ಫರ್ನಿಚರ್ಸ್ ಎಲ್ಲ ಮಾಡ್ತೀವಿ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ನಾವು ಹೇಗ್ ಮಾಡ್ತೀವಿ, ಏನೇನ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಈ ವೀಲ್ ಚೇರ್ ಎಲ್ಲ ಕಡೆ ನಾನು ನೋಡಿದೀನಿ, ಎಲ್ಲ ಕಡೆ ವೀಲ್ ಚೇರ್ ಮಾಡ್ಕೊಂಡು ಹೋಗ್ತಿರ್ತಾರೆ. ನಿಮ್ ವೀಲ್ ಚೇರ್ ಏನ್ ವಿಶೇಷ? ನಮ್ದು ಮೇಡ್ ಇನ್ ಇಂಡಿಯಾ ವೀಲ್ ಚೇರು, ಕಸ್ಟಮೈಡ್ ವೀಲ್ ಚೇರು. ಕಸ್ಟಮೈಸ್ ಅಂತ ಅಂದ್ರೆ ಒಂದು 10 ಎಂಡ್ ಯೂಸರ್ಸ್ ನ ನೋಡಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅವರು. ಸೊ ಅವ್ರಿಗೆ ಡಿಪೆಂಡಿಂಗ್ ಅಪಾನ್ ದೇರ್ ನೀಡ್, ಅಂದ್ರೆ ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಯಾವ ತರ ಸೀಟಿಂಗ್ ಆಗ್ಬೋದು, ಎಲ್ಲಾ ತರನು ಕಸ್ಟಮೈಸ್ ಇರ್ಬೋದು. ಅದನ್ನ ಬೇಸಿಸ್ ಮೇಲೆ ನಾವು ವೀಲ್ ಚೇರ್ ನ ಮಾಡ್ಕೊಡ್ತೀವಿ. ಇದು ಯಾರ್ಯಾರು ಯೂಸ್ ಮಾಡಬಹುದು? ಡಿಫ್ರೆಂಟ್ಲಿ ಏಬಲ್ಡ್ ಯೂಸ್ ಮಾಡಬಹುದು, ಓಲ್ಡ್ ಏಜ್ ಅವರು ಯೂಸ್ ಮಾಡಬಹುದು, ಯಾರು ಓಡಾಡಬೇಕು ಅನ್ಸ್ತಿರುತ್ತೆ ಎಲ್ಲ ಯೂಸ್ ಮಾಡಬಹುದು. ಎಲ್ಲರೂ, ಅವ್ರಿಗೆ ವಯಸ್ಸಾರು ಆಗಿರ್ಬೋದು, ಅಂಗವಿಕಲತೆ ಇರ್ಬೋದು, ನಿಶಕ್ತಿ ಇರ್ಬೋದು, ಏನೇ ಇರ್ಬೋದು. ಬಟ್ ಪರ್ಸನ್ ಟು ಪರ್ಸನ್ ನೀವು ವೇರಿ ಆಗುತ್ತೆ. ಅದನ್ನ ಆ ಗ್ಯಾಪ್ ನ ಫುಲ್ಫಿಲ್ ಮಾಡ್ತೀವಿ. ಜೊತೆಗೆ ನಾವು ಲೈಫ್ ಲಾಂಗ್ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡ್ತೀವಿ. ಇದು ನಾವು ಕಾರು ಅಥವಾ ಬೈಕ್ ತರ ಅಲ್ಲ, ಹೋಗಿ ಸರ್ವಿಸ್ ಸೆಂಟರ್ಗೂ ತಗೊಂಡೋಗು ಅಲ್ಲಿ ಸರ್ವಿಸ್ ಮಾಡಿಸುವಂತ ಅಲ್ಲ. ಕಡೆಯಿಂದ ಅವರು ವೀಲ್ ಚೇರ್ ನ ತಗೊಂಡ ಮೇಲೆ ನಮ್ಮ ಸ್ಟಾರ್ಟ್ ಆಗುತ್ತೆ. ಅದು ಕೊನೆವರೆಗೂ ಇರುತ್ತೆ. ತೋರಿಸಿ ನೋಡೋಣ. ಬನ್ನಿ ಸರ್. ಇದು ನಮ್ಮ ರಾ ಮೆಟೀರಿಯಲ್ಸ್ ಎಲ್ಲ ಬರುತ್ತಲ್ಲ, ರಾ ಮೆಟೀರಿಯಲ್ಸ್ ಎಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಎಲ್ಲ. ಇದು ವೀಲ್ ಚೇರ್ ರಾ ಮೆಟೀರಿಯಲ್ಸ್ ಟ್ಯೂಬ್ಸ್, ಅದು ಇದು ಲೇಸರ್ ಕಟ್ ಪಾರ್ಟ್. ಸೊ ಇದು ಹೆಮ್ಮೆಯಿಂದ ಇದು ನಮ್ಮ ಬೆಂಗಳೂರಿನ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹೌದು. ಸೊ ಇದು ಕನ್ನಡಿಗರ ಪ್ರಾಡಕ್ಟ್. ಹೌದು. ಅದ್ಭುತ. ಓಕೆ. ಇಲ್ಲೆಲ್ಲ ಪ್ರೊಡಕ್ಷನ್ ಇದಾಗುತ್ತೆ. ಇದೆಲ್ಲ ಸೀಟ್ ಬೇಸ್ಗಳು, ಇವೆಲ್ಲ ಒಂದೊಂದು ಕಾಂಪೊನೆಂಟ್ಗಳು. ಇದು ಸೀಟ್ ಬೇಸ್. ಇದು ಸೀಟ್ ಬೇಸ್ ಅಂದ್ರೆ ಇದ್ರ ಮೇಲೆ ಸೀಟ್ ಕೂತ್ಕೊಳ್ಳುತ್ತೆ. ಓಕೆ. ಇದೆಲ್ಲ ಚಾಸಿಗಳು, ಫ್ರೆಂಚ್ ಚಾಸಿ. ಇದೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲ ಫುಲ್ ವೆಲ್ಡಿಂಗು, ಅದು ಇದು ಚಿಪ್ಪಿಂಗು ಅವೆಲ್ಲ ಆಗುತ್ತೆ. ಬರ್ರೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ನೆಕ್ಸ್ಟ್ ಪ್ರೋಸೆಸ್ಗೆ ಕಳಿಸ್ತೀವಿ. ಇದೆಲ್ಲ ಫ್ರಂಟ್ ಕ್ಯಾಸ್ಟ್ ವೀಲ್ ಕೂತ್ಕೊಳ್ಳುತ್ತಲ್ಲ ಇದು. ಇದು ಫ್ರಂಟ್. ಇದು ಫ್ರಂಟ್. ಇದರಲ್ಲಿ ವೀಲ್ ಕೂತ್ಕೊಳ್ಳುತ್ತೆ ಈ ಕಡೆ. ಓಕೆ. ಈಗ ನಮ್ದು ಏನಂದ್ರೆ ಒಂದೊಂದು ಪಾರ್ಟ್ ಸೇರಿ ಒಂದು ವೀಲ್ ಚೇರ್ ಆಗೋದು. ಒಂದೊಂದು ಪಾರ್ಟ್ಗಳು ಇದೆಲ್ಲ. ಸೊ ಒಂದೊಂದು ಸಣ್ಣ ಪ್ರಾಡಕ್ಟ್ ಪಾರ್ಟ್ಗಳನ್ನೆಲ್ಲ ಒಂದೊಂದು ಇಲ್ಲಿ ಮಾಡಿ ಪೌಡರ್ ಕೋಟಿಂಗ್ ಕಳಿಸ್ತೀರಾ? ಹೌದು. ಪೌಡರ್ ಕೋಟಿಂಗ್ ಒಂದು ಔಟ್ಸೋರ್ಸ್. ಪೌಡರ್ ಕೋಟಿಂಗ್ ಹೊರಗಡೆ ಹೋಗುತ್ತೆ. ಹೌದು. ವಾಪಸ್ ಪುನಃ ಬರುತ್ತೆ. ಹೌದು. ಈಗ ಅದು ಪೌಡರ್ ಕೋಟಿಂಗ್ ಬಂದ್ಮೇಲೆ ಹೆಂಗಿದೆ? ಬನ್ನಿ ತೋರಿಸಿ. ಈಗ ಅಲ್ಲಿ ಹೊರಗಡೆ ಅಲ್ಲಿ ನೋಡಿದಾಗ ನೀವು ಪ್ರೊಡಕ್ಷನ್ ನಡೀತಿತ್ತು, ಕಾಸಿ ಎಲ್ಲ ಮಾಡಿದ್ವಿ. ಅದನ್ನ ನಾವು ಪೌಡರ್ ಕೋಟಿಂಗ್ ಕಳ್ಸಾದ್ಮೇಲೆ ಅಲ್ಲಿಂದ ರಿಸೀವ್ ಆದ್ಮೇಲೆ ಈ ತರ ಇರುತ್ತೆ. ಇದು ಪೌಡರ್ ಕೋಟ್ ಆಗಿ ಬಂದಿರೋದ? ಇದು ಹೌದು, ಪೌಡರ್ ಕೋಟ್ ಆಗಿರುತ್ತೆ. ಇವಾಗ ಇಲ್ಲಿ ನಾವು ಅಸೆಂಬ್ಲಿ ಮಾಡ್ತೀವಿ. ಇದು ಅಸೆಂಬ್ಲಿ ಸೆಕ್ಷನ್ ನೋಡಿ. ಇದು ಈ ವೀಲ್ ಚೇರ್ ಟೋಟಲಿ ಡಿಫ್ರೆಂಟ್. ನಾವು ರೆಗ್ಯುಲರ್ ವೀಲ್ ಚೇರ್ ಗಿಂತಾನು ಇದು ಭಿನ್ನವಾಗಿದೆ. ಹೆಂಗೆ ಅಂತಂದ್ರೆ ಇದು ಸೀಟ್ ಟಿಲ್ಟಿಂಗ್ ಇದೆ. ಸೀಟ್ ಟಿಲ್ಟಿಂಗ್ ಅಂದ್ರೆ ಸೀಟಿಂಗ್ ಇರುತ್ತಲ್ಲ, ಟಿಲ್ಟ್ ಆಗುತ್ತೆ. ಆಮೇಲೆ ಇದು ಫುಟ್ ರೆಸ್ಟ್ ಎಲಿವೇಶನ್ ಇದೆ. ಸೀಟ್ ಹೈಟ್ ಆಗುತ್ತೆ. ಸೀಟ್ ಹೈಟ್ ಆಗುತ್ತೆ. ಇದು ಸೀಟ್ ಹೈಟ್ ಇದೆ. ನಮ್ಮ ಹತ್ರ 2 ಮೆಕ್ಯಾನಿಸಮ್ ಇದೆ ಸೀಟ್ ಹೈಟ್. ಒಂದು ಎಕ್ಸ್ಪ್ರೇ ಮೆಕ್ಯಾನಿಸಮ್ ಇದೆ, ಅದು ಈ ತರ ಬರುತ್ತೆ. ಇದು ಝೆಡ್ ಮಾಡಿ ಫುಲ್ ಮಾಡು. ಇದು ಝೆಡ್ ಶೇಪ್ ಅಂದ್ರೆ ಸೀಟಿಂಗ್ ಇದೆ ಮತ್ತೆ ಹೀಗಿದೆ. ಇದ್ರ ಜೊತೆ ಟಿಲ್ಟು ಆಗುತ್ತೆ, ಸೀಟು ಟಿಲ್ಟು ಆಗುತ್ತೆ. ಸಾಕು, ಟಿಲ್ಟ್ ಮಾಡು ನೋಡಿ. ಸೀಟ್ ಮೇಲೆ ಟು ಅವಾಯ್ಡ್ ಪ್ರೆಷರ್ ಶಾಕ್. ಓಕೆ.
ಅವ್ರಿಗೆ ಇಲ್ಲೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಕೂತು ಲಾಂಗ್ ಟೈಮ್ ಅಲ್ಲಿ. ಸೊ ಅವ್ರಿಗೆ ಕಂಫರ್ಟಬಲ್ ಆಗಕ್ಕೆ ಈ ತರ ಸಾಕ್. ಸೊ ಇದು ಬೇಸ್ಡ್ ಆನ್ ದೇರ್ ವೆಯ್ಟ್, ಅವರು ತೂಕ ಎಷ್ಟಿದ್ದಾರೆ ಅದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೆಂಟರ್ ಆಫ್ ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ವೀಲ್ ಚೇರ್ ಅದು ತಡೆಯುತ್ತೆ ಅದೆಲ್ಲ ಚೆಕ್ ಮಾಡಿ ಆಮೇಲೆ ನಾವು ಇದನ್ನ ಮಾಡೋದು. ಓಹೋ, ಇನ್ಕ್ಲೂಡಿಂಗ್ ಅವ್ರ ತೂಕನೂ ಲೆಕ್ಕ ಹಾಕ್ತೀರಾ? ಹೌದೌದು, ಯಾಕೆಂದ್ರೆ ಇವಾಗ ಈ ಪೊಸಿಷನ್ ಅಲ್ಲಿ ಅವ್ರು ನಿಂತ್ಕೊಂಡಾಗ ಟಾಪ್ ಅಲ್ಲಿ ಅವ್ರ ಸೇಫ್ಟಿ ನೋಡ್ತೀವಿ ನಾವು, ಎಂಡ್ ಯೂಸರ್ ಸೇಫ್ಟಿ ನೋಡ್ತೀವಿ. ಸೊ ಇದೊಂದಿದೆ, ಇದು ಸ್ಟ್ಯಾಂಡರ್ಡ್, ಇದು ವಿತ್ ಲೈಟ್ ಎಲ್ಲ ಇದೆ. ಇದು ಸ್ಟ್ಯಾಂಡರ್ಡ್ ಮಾಡಲ್. ಇಂಡಿಕೇಟರ್ ಇದೆಯಾ? ಲೈಟ್ ಇಂಡಿಕೇಟರ್. ಸೊ ಎರಡು ಒಟ್ಟಿಗೆ ಇದು ಮಾಡ್ಬೋದು. ಸೊ ಇದನ್ನ ಈ ಜನ ಇದನ್ನ ಈಚೆ ತರಕಾರಿ ತರೋದು ಹೊರಗಡೆ ಎಲ್ಲ ಆರಾಮಾಗಿ ಹೋಗ್ಬೋದು. ಹೌದೌದು ಅಲ್ವಾ? ಒಂದು 10-15 ಕಿಲೋಮೀಟರ್ ಫಾಸ್ಟ್ಲಿ ಓಡಾಡ್ಬೋದಾ ಸರ್? ಇದು ಒಂದೊಂದು ಡ್ರೈವ್ ರೇಂಜ್ ಇದೆ. ಇದು ನಿಮ್ಗೆ 30 ಕಿಲೋಮೀಟರ್ ತನಕ ಓಡಾಡ್ಬೋದು. 20-30 ಕಿಲೋಮೀಟರ್. ಏನೇನು ಕನ್ಸಿಡರ್ ಆಗುತ್ತೆ ಅಂತ ಅಂದ್ರೆ ಅದರಲ್ಲಿ ರೋಡ್ ಹೇಗಿದೆ, ಗ್ರೌಂಡ್ ಸರ್ಫೇಸ್ ಫ್ಲಾಟ್ ಇದ್ರೆ ನೀವು 30 ತನಕ ಓಡಿಸ್ಬೋದು. ಎಷ್ಟು ತೂಕ, ವೆಯ್ಟ್ ಆಫ್ ದ ಎಂಡ್ ಯೂಸರ್, ಅವ್ರು ಎಷ್ಟು ತೂಕ ಇದ್ದಾರೆ, ಅವ್ರು ಯಾವ ತರ ಯೂಸ್ ಮಾಡ್ತಾರೆ, ಅವೆಲ್ಲ ಮ್ಯಾಟರ್ಸ್. ಒಂದು 20-30 ತನಕ ಆರಾಮಾಗಿ ಹೋಗ್ಬೋದು. ನೋಡಿ ಅದೊಂದು ಡಿಫ್ರೆಂಟ್ ಮಾಡೆಲ್ ಇದೆ. ಇದು ಸ್ವಲ್ಪ ಚಿಕ್ಕ ತರ ಕಾಣ್ತಾ ಇದೆ. ಇದು ಚಿಕ್ಕದು ಅಂದ್ರೆ ಅವರು ಚಿಕ್ಕದಾಗಿದ್ದಾರೆ ಅಂದ್ರೆ ತುಂಬಾ ಇದು. ಅವ್ರಿಗೆ ಕಾಲು ಸಿಂಗಲ್ ಕಾರ್ ಸಪೋರ್ಟ್ ಬೇಕು, ಸಿಂಗಲ್ ಕಾರ್ ಸಪೋರ್ಟ್, ಅದಕ್ಕೋಸ್ಕರ ಇದಿದೆ. ಸೊ ಕಾಲು ಹಿಡ್ಕೊಳ್ಳುತ್ತೆ ಇದು. ಅದು ಒಳಗಡೆನೆ ಇರುತ್ತೆ. ಆಮೇಲೆ ಲ್ಯಾಬ್ ಬೋರ್ಡ್ ಇದೆ, ಮತ್ತೆ ಸಿ ಸೇಫ್ ಅಡ್ರೆಸ್ ಇದೆ. ಈ ಅಡ್ರೆಸ್ಗೂ ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಇದೆ. ಇವರು ಶಾರ್ಟ್ ಇದಾರೆ ಅನ್ಸುತ್ತೆ ಕಸ್ಟಮರ್ ಇದೆ, ಅವ್ರಿಗೆ ಕತ್ತು ನಿಲ್ಲಲ್ಲ, ಸೊ ಅದಕ್ಕೋಸ್ಕರ ನಾವು ಈ ತರ ಮಾಡಿದ್ವಿ. ಅದ್ಭುತ ಇದೆ. ಇಲ್ಲಿ ನಮ್ದು ಟೈಲರಿಂಗ್ ಸೆಕ್ಷನ್, ಇದೆಲ್ಲ ಬಟ್ಟೆಗಳೆಲ್ಲ ಇಲ್ಲೇ ಹೊಲಿಯೋದು. ಅದು ನಾವೇ ಮಾಡೋದು. ಇದರದ್ದು ಕ್ಲಾತ್, ಬಟ್ಟೆ ಎಲ್ಲ ಇಲ್ಲೇ. ಇದು ಸೀಟ್ ಬೇಸ್ಡ್ ಅವೆಲ್ಲ. ಈ ಕ್ಲಾತ್ ಇದೆಯಲ್ಲ, ಕೂತ್ಕೊಂಡಾಗ ಏರ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದಕ್ಕೆ ಸೊ ನಾವು ಬಟ್ಟೆನೂ ಅದೇ ಇದರಲ್ಲಿ ನಾವು ನೋಡಿ ತಗೊಂಡ್ವಿ. ಫೈನಲ್ ಪ್ರಾಡಕ್ಟ್ ಇದು. ಹೌದು, ಇದು ಹಾಕ್ಬಿಡ್ತೀರಾ? ಇದನ್ನ ಹಾಕ್ತೀವಿ ನಾವು. ಸೊ ಅದು ಹಾಕ್ಬಿಟ್ರೆ ಇದು ಒಳಗಡೆ ಗಾಡಿ ಆಡ್ತಾ ಇರುತ್ತೆ. ಸೂಪರ್. ಇದನ್ನೇ ನೀವು ಅಲ್ಲೇ ಹೊರಗಡೆ ಅಲ್ಲಿ ನೋಡ್ತಾ ಇರೋದು. ಇಲ್ಲಿ ಇದು ಬ್ಯಾಕ್ ಸೈಡ್ ಬರುತ್ತೆ. ಇದು ಗಾಡಿಗೆ ಬ್ಯಾಕ್ ಸೈಡ್ ವಿತ್ ಪೌಚ್. ಅವನೇನ ಇಟ್ಕೊಳ್ಳೋದು ಮಾಡೋದು, ತರಕಾರಿ, ಮೊಬೈಲ್. ಕೆಲವು ಮಕ್ಳುಗಳು ಸ್ಕೂಲ್ಗೂ ತಗೊಂಡೋಗ್ತಾರೆ ಇದನ್ನ. ನಮ್ಮ ವಿಧಾನಸೌಧದಲ್ಲೇನೆ ನಮ್ ಕಸ್ಟಮರ್ ಇದ್ದಾರೆ. ಅದು ವಿಧಾನಸೌಧಕ್ಕೂ ತಗೊಂಡೋಗ್ತಾರ? ಮನೆಯಿಂದ ವಿಧಾನಸೌಧಕ್ಕೆ ತಗೊಂಡೋಗ್ತಾರೆ. ಮನೆಯಿಂದ ವಿಧಾನಸೌಧಕ್ಕೆ ಮೆಟ್ರೋದಲ್ಲಿ ಅವರು ಆಕ್ಸೆಸ್ ಎಲ್ಲಾ ಕಡೆ ಲಿಫ್ಟ್ ಮೇಲೆ ಹೋಗ್ಬಿಟ್ಟು ಹೋಗ್ತಾರೆ. ಅದ್ಭುತ. ಆತರ ಕೇರಳದಲ್ಲಿ ಎಳ್ನೀರ್ ಮಾಡೋರಿದ್ದಾರೆ, ಮೊಬೈಲ್ ರಿಪೇರಿ ಮಾಡೋರಿದ್ದಾರೆ, ಸಿಮ್ ಕೊಡೋರಿದ್ದಾರೆ, ಸುಮಾರು ಕೆಲಸ. ನಿಮ್ ಪ್ರಾಡಕ್ಟ್ ಎಲ್ಲೆಲ್ಲಿ ಕೊಟ್ಟಿರ್ತೀರಾ? ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಈಗ? ಪ್ಯಾನ್ ಇಂಡಿಯಾ ಎಲ್ಲಾ ಕಡೆನೂ ಇದೆ. ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಯಾವ ಊರಿಗೆ ಕೊಟ್ಟಿದ್ದೀರಿ? ತಮಿಳ್ನಾಡು ಕೊಟ್ಟಿದೀವಿ. ಇವೆಲ್ಲ ತಮಿಳ್ನಾಡಿಗೆ ರೆಡಿ ಆಗಿರೋದು. ತಮಿಳ್ನಾಡು, ಕೇರಳನು? ತಮಿಳ್ನಾಡು, ಕೇರಳ, ಕರ್ನಾಟಕ, ತುಂಬಾ ಅಲ್ಲೆಲ್ಲ ಗೌರ್ಮೆಂಟ್ಗೂ ಕೊಡ್ತಾ ಇದೀವಿ. ಗೌರ್ಮೆಂಟ್ ಅವರು ಈಗ ಕರ್ನಾಟಕ ಗೌರ್ಮೆಂಟ್ 3 years ಇಂದ ಶುರು ಮಾಡಿದ್ದಾರೆ, ಸಪ್ಲೈ ಮಾಡ್ತಾ ಇದೀವಿ. 2019 ಇಂದ ತಮಿಳ್ನಾಡು ಗೌರ್ಮೆಂಟ್ ಅವ್ರು ತಗೊಂತಾ ಇದ್ದಾರೆ. ಅಲ್ಲೂ ಚೆನ್ನಾಗಿ ಇದ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ. ಅದ್ ಬಿಟ್ರೆ ನಾರ್ತ್ ಇಂಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಗೌರ್ಮೆಂಟ್ಸ್ಗೆ. ಸ್ವಲ್ಪ ಅವರು ಗೌರ್ಮೆಂಟ್ಸ್ ಮತ್ತೆ ಜನಕ್ಕಲ್ದೆ ಬೇರೆ ಯಾವ್ದಾದ್ರು ಸಂಸ್ಥೆ, ಕೆಲವು ಕಾರ್ಪೊರೇಟ್ಸ್ ಅವರು ಥ್ರೂ NGO ತಗೊಂಡಿದ್ದಾರೆ. ಸರ್, ನೀವು ಏರ್ಪೋರ್ಟ್ ಅಲ್ಲಿ ನೀವು ನೋಡಿದ್ರೆ ಬ್ಲೂ ಕಲರ್ ವೀಲ್ ಚೇರ್ ಕಾಣಿಸುತ್ತಲ್ಲ, ನಿಮ್ದೇನಾ? ಹೌದೌದು. ಅಲ್ಲಿ ಇಂಡಿಗೋ ಏರ್ಲೈನ್ಸ್ ಕೊಟ್ಟಿದೀವಿ, ಏರ್ ಇಂಡಿಯಾ ಕೊಟ್ಟಿದೀವಿ, ಇನ್ಫೋಸಿಸ್ ಇದೆ, ಟಾರ್ಗೆಟ್ ಇದೆ, ಡೆಲ್, ಸಿಸ್ಕೋ, ದೊಡ್ಡ ದೊಡ್ಡ ಕಂಪ್ನೀಸ್ಗೆಲ್ಲ. ಏರ್ಪೋರ್ಟ್ ಇದಕ್ಕೂ ಕೊಟ್ಟಿದ್ದೀರಾ? ನಿಮ್ದೇನಾ ಅದು? ನಾವು ಏರ್ಪೋರ್ಟ್ ಅಲ್ಲಿ ನೋಡೋದು ನಿಮ್ದೇನಾ? ಹೌದೌದು. ಅಲ್ಲಿ 2 ಕಂಪ್ನಿ ಇದೆ. ಇನ್ನೊಂದು ಕಂಪ್ನಿ ನಾರ್ತ್ ಇಂಡಿಯಾದ, ಅವರು ಕೊಡ್ತಾರೆ. ನಮ್ದು ಇದೆ. ನೀವು ಕೊಡ್ತಾ ಇದ್ದೀರಾ? ಹೌದೌದು. ಸೊ ಇದು ಕನ್ನಡಿಗರ ಹೆಮ್ಮೆ ಅನ್ಬೋದಾ? 100%. ಸೂಪರ್. ನೀವು ಎಲ್ಲೇ ಹೋದ್ರು ನಮ್ಮ ಕನ್ನಡದ್ದು ಒಂದು ಸಣ್ಣ ಕೊಡುಗೆ ಇದೆ. ಎಲ್ಲ ಕಡೆ ಪ್ಯಾನ್ ಇಂಡಿಯಾ. ಅಂಡ್ ಈವನ್ ಎಕ್ಸ್ಪೋರ್ಟ್ ಮಾಡಿದೀವಿ ನಾವು. ಹೌದಾ? ಎಲ್ಲಿಗೆ? ದುಬೈಗೆ ಮಾಡಿದೀವಿ, ಸೌದಿಗೆ ಮಾಡಿದೀವಿ. ಹೌದೌದು. ಅಲ್ಲೂ ತರಿಸ್ಕೊಂಡಿದ್ದಾರೆ ಇದನ್ನ? ಹೌದೌದು. ಇವಾಗ ಅತಿ ಶೀಘ್ರದಲ್ಲಿ ಇನ್ನೊಂದು ಲಾಟ್ ಹೋಗ್ತಾ ಇದೆ.
ಹೌದಾ? ಹೌದು, ಈ ತಿಂಗಳೇ ಇನ್ನೊಂದು 2-3 ದಿನದಲ್ಲಿ ಒಂದು ಲಾಟ್ ಹೋಗ್ತಾ ಇದೆ. ಅದ್ಭುತ. ಸೊ ಅಲ್ಲಿವರೆಗೂ ನಿಮ್ ವಿಚಾರ ತಲುಪಿದೆ. ಹಾ, ಸೂಪರ್ ಸೂಪರ್. ಇದು R&D ಸೆಕ್ಷನ್ ಸರ್. ಇದು ಏನೇನ್ R&D ಮಾಡ್ತೀರಾ? ಇಲ್ಲಿ 2 ಪೋರ್ಷನ್ ಇದೆ, ಹಾ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾ, 2 ಇರುತ್ತೆ. ಸೊ ಇಲ್ಲಿ ನಾವು ಡಿಸೈನ್ ಮಾಡ್ತೀವಿ ವೀಲ್ ಚೇರ್. ನೋಡಿ, ಇವರು ಪಾರ್ಟ್ ಗಳು ಡಿಸೈನ್ ಮಾಡ್ತಿದ್ದಾರೆ. ಅಲ್ಲಿ ಒಂದೊಂದು ಪಾರ್ಟ್ ಗಳಿತ್ತಲ್ಲ, ಹೌದು, ಆ ಪಾರ್ಟ್ ಗಳನ್ನ ಡಿಸೈನ್ ಮಾಡ್ತಿದ್ದಾರೆ. ಹ್ಮ್. ಇವರಿಬ್ರು ಅದನ್ನ ಡಿಸೈನ್ ಮಾಡ್ತಾರೆ. ಆ ತರ ಎಲ್ಲ ಪಾರ್ಟ್ ಗಳದು ಯಾವ ತರ ಮಾಡಿದ್ರೆ ಅಂದ್ರೆ ಯಾವ ಕಸ್ಟಮರ್ಗೆ ಯಾವ ತರ ಇರಬೇಕು, ಆ ತರ ಇವರು. ಈಗ ನೀವು ನಂಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಈಗ ನೀವು ಯಾರಿಗಾರ ಒಬ್ರು ವೀಲ್ ಚೇರ್ ಕೊಡ್ಬೇಕು ಅಂದ್ರೆ ಫಸ್ಟ್ ಹೋಗಿ ನೀವು ಅವ್ರನ್ನ ಅನಲೈಸ್ ಮಾಡ್ಕೊಂತ ಬರ್ತೀರಾ. ಹೌದು, ಫಸ್ಟ್ ಅವ್ರ ರಿಪೋರ್ಟ್ ತಂದು ಇಲ್ಲಿ ಕೊಡ್ತೀರಾ. ಹೌದು, ಇವ್ರು ಆ ರಿಪೋರ್ಟ್ ಮೇಲೆ ಡಿಸೈನ್ ಮಾಡ್ತಾರೆ. ಕರೆಕ್ಟ್. ಈ ಡಿಸೈನ್ ಪ್ರಕಾರ ಅವ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕರೆಕ್ಟ್. ಅದನ್ನ ನಾವು ಅಸೆಂಬ್ಲಿ ಮಾಡ್ತೀವಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಸಪರೇಟ್ ಡಿಸೈನ್. ಹೌದು, ಅಂದ್ರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದೀವಿ. ಸ್ಟ್ಯಾಂಡರ್ಡ್ ವೀಲ್ ಚೇರ್ ಇದೆ, ಅದರಲ್ಲಿ ಕಸ್ಟಮೈಸ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಕೆಲವ್ರಿಗೆಲ್ಲ ನಮ್ಗೇನು ಇಲ್ಲ, ನನಗೆ ಬರೀ ನಡೆಯಕ್ಕೆ ತೊಂದರೆ ಸ್ಟ್ಯಾಂಡರ್ಡ್ ಸಾಕು ಅವ್ರಿಗೆ. ನಾವು ಅನ್ನೆಸೆಸರಿ ಆಗಿ ಅವ್ರ ಕೈಲಿ ಸ್ಪೆಂಡ್ ಮಾಡಲ್ಲ. ಅವ್ರು ದುಡ್ಡು ಕೊಡ್ತಾರೆ, ತಗೊಳ್ಳಿ ಹಾಕಿ, ಆ ತರ ಅಲ್ಲ. ಅವ್ರಿಗೆ ಏನ್ ಬೇಕೋ ಅಷ್ಟೇ. ಬರೀ ನಿಶಕ್ತಿ ಇರೋರಿಗೆ, ವಯಸ್ಸಾದವ್ರಿಗೆ ಮಾತ್ರ ನೀವು ಸ್ಟ್ಯಾಂಡರ್ಡ್ ವೀಲ್ ಚೇರ್ ಕೊಡ್ತೀರಾ. ಓಡಾಡಪ್ಪ ನೀನು ಎಲ್ಲಿಗೆ ಬೇಕಾಗ್ತದೆ. ಇದೆಲ್ಲ ನೀವು ಇದು ಫಿನಿಶ್ ಪ್ರಾಡಕ್ಟ್. ಇದೆಲ್ಲ ಫಿನಿಶ್ ಪ್ರಾಡಕ್ಟ್. ಇವೆಲ್ಲ ಇವಾಗ ಆಲ್ ಚೆಕ್ಡ್, ಎಲ್ಲ ಟಿಕ್, ಎಲ್ಲ ರೆಡಿ ಆಗಿ ಯೂಸ್ ಮಾಡಕ್ ರೆಡಿ ಇದೆ. ಈಗ ಡೆಲಿವರಿ ಅಂದ್ರೆ ಡಿಸ್ಪ್ಯಾಚ್ ಆಗಕ್ಕೆ ರೆಡಿ ಇದೆ. ಓಕೆ. ಈ ಡಿಸ್ಪ್ಯಾಚ್ ಮಾಡಿದ್ಮೇಲೆ ನೀವು ಅಲ್ಲೋಗಿ ಕಸ್ಟಮರ್ಗೆ ಏನು ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸರ್ಕಾರ ಅಂತ ಇಟ್ಕೊಳ್ಳೋಣ, ಈಗ ತಮಿಳ್ನಾಡೋ, ಕೇರಳನೋ, ಕರ್ನಾಟಕನೋ, ಅವರು ಒಂದು 50 ತಗೊಂತಾರೆ, ಜನಕ್ಕೆ ಉಚಿತವಾಗಿ ಕೊಡತ್ತಾನೆ. ಹೌದು. ಸೊ ಅದ್ ಯಾರು ಕೊಡ್ತಾರ ಅವ್ನಿಗೆ ಇದ್ರ ಬಗ್ಗೆ ಗೊತ್ತಿರಲ್ವಲ್ಲ, ನೀವೇನ್ ಮಾಡ್ತೀರಾ? ನಾವು ಆಗ್ಲೇ ಅಲ್ಲಿ ರೆಸ್ಪೆಕ್ಟಿವ್ DDROs ಅಂತ ಇರ್ತಾರೆ, ಇಲ್ಲಿ AROs ಅಂತ ಇರ್ತಾರೆ. ಅವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಬೈ ಚಾನ್ಸ್ ಅವ್ರಿಗೆ ಎಕ್ಸ್ಟ್ರಾ ಅಡಿಷನಲ್ ಟ್ರೈನಿಂಗ್ ಬೇಕು ಅಂತ ಅಂದ್ರೆ ಯಾವ ಇದ್ರಲ್ಲಿ ಜಿಲ್ಲೆಯಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಆ ಟೈಮ್ ನಾವು ಹೋಗ್ತೀವಿ. ಅಲ್ಲಿ ನಾವು ಹೋಗಿ ಎಜುಕೇಟ್ ಮಾಡ್ತೀವಿ. ಹೌದಾ? ಎಜುಕೇಟ್ ಮಾಡಿ ನಾವು ಹಿಂಗ್ ಮಾಡ್ಬೇಕು, ಹಿಂಗ್ ಇರ್ಬೇಕು ಅಂತ, ಹಿಂಗೆ ಯೂಸ್ ಮಾಡ್ಬೇಕು. ಯಾಕಂದ್ರೆ ನೀವು ಹೋಗಿ ಒಂದ್ಸಲಿ ತೋರ್ಸ್ಕೊಡದೆ ಇದ್ರೆ ಜನಕ್ಕೆ ಗೊತ್ತಾಗಲ್ವಲ್ಲ. ಹೌದು. ಸೊ ನೀವು ಹೋಗಿ ತೋರ್ಸ್ಕೊಡ್ತೀವಿ. ಹೌದು. ಆಮೇಲೆ ಕೊನೆಯವರೆಗೂ ನಿಮ್ದೇ ಮೇಂಟೆನೆನ್ಸ್. ಹೌದು. ಅದು ಸ್ವಲ್ಪ ನನಗೆ ನಂಬಕ್ಕೆ ಕಷ್ಟ ಆಗೋಯ್ತು. ಅಲ್ಲ, ಕಂಪ್ಲೀಟ್ ಅಂದ್ರೆ ನಾವು ಸ್ಪೇರ್ ಪಾರ್ಟ್ಸ್ ಏನಾರ ಖರ್ಚಿತ್ತು ಅಂದ್ರೆ ಅದು ಅವರು ಇದ್ ಮಾಡ್ಬೇಕು. ಅಲ್ಲಲ್ಲ, ಒಟ್ನಲ್ಲಿ ನೀವೇ ಮಾಡೋದು ನೀವೇ. ಹೌದು. ಪ್ಯಾನ್ ಇಂಡಿಯಾ ಎಲ್ಲೇ ಇದ್ರಿ, ಕಾಶ್ಮೀರ ಟು ಕನ್ಯಾಕುಮಾರಿ, ಅವ್ರು ಎಲ್ಲೇ ಇರ್ಲಿ ಕಸ್ಟಮರ್ ನೀವೇ ಅಟೆಂಡ್ ಮಾಡೋದು. ಫೋನ್ ಅಂದ್ರೆ ನಾವಲ್ಲಿ ಹೋಗ್ತೀವಿ. ಅದನ್ನ ನಾನು ಕೇಳ್ತಾ ಇರೋದು. ಹೌದು. ಇಟ್ಸ್ ಆಲ್ವೇಸ್ ಬಿ ಚಾರ್ಜ್ಡ್. ಆದ್ರೆ ನೀವೇ ಹೋಗಿ ಅಟೆಂಡ್ ಮಾಡ್ತೀರಾ. ಹೌದು. ನಾವು ಯಾರು ನಮ್ಗೆ ಅದಕ್ಕೆ ಸ್ಪೆಷಲ್ ಅಂದ್ರೆ ಸಪರೇಟ್ ಆಗಿ ಯಾರು ಇವ್ರಿಲ್ಲ, ಅಂದ್ರೆ ಸರ್ವಿಸ್ ಟೆಕ್ನಿಷಿಯನ್. ಸೊ ನೀವೇ ಹೋಗಲ್ಲ? ನಾವೇ ಹೋಗೋದು. ನಿಮ್ ಕಂಪನಿಯಿಂದ ಜನ ಹೋಗ್ತಾರೆ. ನಮ್ದು ಆಫೀಸ್ ಬಂದು ಡೆಲ್ಲಿಲಿದೆ, ಮುಂಬೈಯಲ್ಲಿದೆ, ಕೋಲ್ಕತ್ತಾದಲ್ಲಿದೆ, ಕೇರಳದಲ್ಲಿದೆ, ತಮಿಳ್ನಾಡಲ್ಲಿ, ಬೆಂಗಳೂರಲ್ಲಿ ಒಂದಿದೆ. ಆಯಾ ರೀಜನ್ ಅವ್ರು ನೋಡ್ಕೊತಾ ಇರ್ತಾರೆ, ಅವರೇ ಅಟೆಂಡ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ಸೆಂಟ್ರಲ್ ಇಲ್ಲಿ ಕೂತಿದ್ದಾರೆ. ಯಾರು ಒಬ್ಬ ಸರ್ವಿಸ್ ಮ್ಯಾನೇಜರ್, ಅವರು ಮತ್ತೆ ಟೆಲಿಕಾಲರ್ಸ್ ಇರ್ತಾರೆ. ಅವ್ರಿಗೆ ಕಾಲ್ ಬರುತ್ತೆ, ಇವರು ಸರ್ವಿಸ್ ಮ್ಯಾನೇಜರ್ ರೆಸ್ಪೆಕ್ಟಿವ್ ಇದಕ್ಕೆ ಕಳಿಸ್ತಾ ಇರ್ತಾರೆ. ಅದೇ ಅಮೇಜಿಂಗ್. ಅದೇ ಬಹಳ ಇಂಪಾರ್ಟೆಂಟ್. ಆನ್ಲೈನ್ ಅಲ್ಲೂ ಸಿಗುತ್ತೆ, ಆನ್ಲೈನ್ ಅಲ್ಲೂ ತಗೊಂತಾರೆ. ತಗೊಂಡಾದ್ಮೇಲೆ ಅವ್ರಿಗೆ ಸರ್ವಿಸ್ ಸಿಗ್ಬೇಕಲ್ಲ. ಹೌದಲ್ವಾ? ಈ ಸರ್ವಿಸ್ ಯಾರು ನೀವು ಹಂಗೆ ಆನ್ಲೈನ್ ಅಲ್ಲೂ ನೀವು ಕೊಡ್ತೀರಾ? ಆನ್ಲೈನ್ ಅಲ್ಲೂ ಇದೆ, ನೀವು ಕೊಡ್ತೀರಾ? ಆನ್ಲೈನ್ ಅಲ್ಲೂ ಇದೆ. ನಿಮ್ಗೆ ಆನ್ಲೈನ್ ಅಲ್ಲಿ ತಗೊಂಡ್ರು ನೀವೇ ಸರ್ವಿಸ್ ಮಾಡೋದು? ಹೌದು. ಅದರಲ್ಲಿ ಬುಕ್ಲೆಟ್, ವಾರಂಟಿ ಬುಕ್ಲೆಟ್ ಇರುತ್ತೆ. ಅದರಲ್ಲಿ ನೀಟಾಗಿ ನಂಬರ್ ಇರುತ್ತೆ. ಸರ್ ಕಾಲ್ ಮಾಡಿದ್ರೆ ಆಯ್ತಾ? ನಮ್ಮ ಹತ್ರ 2 ತರ ಇದೆ. ಒಂದು ಡೈರೆಕ್ಟ್ ಸರ್ವಿಸ್ ಮ್ಯಾನೇಜರ್ ನಂಬರೇ ಕೊಟ್ಟಿದೀವಿ, ಇನ್ನೊಂದು ಪೋರ್ಟಲ್ ನಂಬರ್ ಇರುತ್ತೆ. ಪೋರ್ಟಲ್ ನಂಬರ್ ಮಾಡಿದ್ರು ಇದಾಗುತ್ತೆ. ಇದು ಯಾವುದೇ ಇದಾದ್ರೂ ನೋಡಿ, ಇಲ್ಲಿ ಕಸ್ಟಮರ್ ಕೇರ್ ನಂಬರ್, ಇದು ಡೈರೆಕ್ಟ್ ಹಾಟ್ಲೈನ್ ನಂಬರ್ 2 ಇದೆ. ಎಮರ್ಜೆನ್ಸಿ ಅಂದ್ರೆ ಇದಕ್ಕೆ ಮಾಡ್ಬೋದು, ಇಲ್ಲ ನಾರ್ಮಲ್ ಕಾಲ್ ಅಂದ್ರೆ ಇದಕ್ಕೆ ಮಾಡ್ಬೋದು. ಯಾವ್ದಾರು ಫುಲ್ ಕನ್ನಡದಲ್ಲಿ, ಅಂದ್ರೆ ಆಯಾ ಲ್ಯಾಂಗ್ವೇಜ್ ಅಲ್ಲಲ್ಲಿ, ತಮಿಳ್ನಾಡವ್ರಿಗೆ ತಮಿಳಲ್ಲಿ, ನಮ್ಗೆ ಕನ್ನಡದಲ್ಲಿ. ಹೌದು. ಸೂಪರ್. ಇದು ಸ್ಟ್ಯಾಂಡರ್ಡ್ ಮಾಡಲು ಟೆಟ್ರಾ EX ಅಂತ. ಪ್ರೀಮಿಯಂ ಸೀಟ್ ಅಡಿಷನಲ್ ಕೊಟ್ಟಿರೋದು. ಇದ್ರ ನಾರ್ಮಲ್ ಸೀಟ್ ಬರುತ್ತೆ. ನೀವು ಒಂದ್ಸತಿ ಮುಂದೆ ಇದು ಇದು ಅಷ್ಟೇ ಬಿಟ್ಟರೆ ಬಿಡುತ್ತೆ. ಹೌದು. ನೀವು ಮಾಮೂಲಿ ಆಟ ಆಡೋದು ಜಾಯ್ಸ್ಟಿಕ್ ಯೂಸ್ ಮಾಡಲ್ಲ, ಈ ತರ ಇಟ್ಕೋಬೇಕು. ಸೊ ಇದು ಹೊರಗಡೆ ಹೋಗೋದಾ? ಇದು ಆಲ್ ಟೆರೇನ್. ಇದಕ್ಕೆ ಸ್ಪ್ಲಿಟ್ ಫ್ರೇಮ್ ಟೆಕ್ನಾಲಜಿ ಅಂತ ಹೇಳಿದ್ನಲ್ಲ, ಈ ವೀಲ್ ಚೇರ್ ಅಲ್ಲಿ ಇದೆ. ಅದು ಇದರಲ್ಲಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಸ್ವಲ್ಪ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಮಾಡ್ಕೋಬಹುದು. ಹಿಂಗೆ ಇದನ್ನ ಕಸ್ಟಮೈಸ್
ಇದಿನ್ನು ವೀಲ್ ಚೇರ್ ಅಲ್ಲಿ ಕೆಲವು ಸ್ಟ್ಯಾಂಡರ್ಡ್ ಅಡ್ಜಸ್ಟ್ಮೆಂಟ್ ನಾವು ಕೊಟ್ಬಿಟ್ಟಿರ್ತೀವಿ. ಅದು ಅಂದ್ರೆ ಸ್ವಲ್ಪ ಡಿಫಾಲ್ಟ್ ಎಲ್ಲ by default ಇರುತ್ತೆ. ಎಲ್ಲದಕ್ಕೂ ಬಂದ್ಬಿಟ್ರಿ. ಹೌದು ಸೊ ಹಿಂಗೆ ಸ್ವಲ್ಪ ಮುಂದಕ್ಕೆ ಮಾಡ್ಕೋಬೇಕು, ಇದನ್ನ ಸ್ವಲ್ಪ ಆಮ್ರಸ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು, ಅವೆಲ್ಲ ಸ್ಟ್ಯಾಂಡ್. ನೀವು ಡೆಲಿವರಿ ಕೊಟ್ಟಾಗ ಇದೆಲ್ಲ ಹೋಗಿ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಸೆಟ್ ಮಾಡ್ಕೊಬಿಟ್ಟು ಬಂದ್ಬಿಡ್ತೀರಾ. ಅವ್ರಿಗೆ ಕಂಫರ್ಟ್ ಆಗೋ ತರ ಎಲ್ಲ ಒಂದು ಸೆಟ್ ಮಾಡ್ಬಿಟ್ಟು ನಾವು ಇಟ್ ಈಸ್ ಲೈಕ್ ಅದೇ ಕಾರಲ್ಲಿ ಸೀಟ್ ಹೈಟು ಮುಂದೆ ಹಿಂದೆ ಹೆಂಗ್ ಮಾಡ್ಕೋಬಹುದು ಎಲ್ಲ ಅದೆಲ್ಲ ನೀವು ತೋರಿಸ್ಕೊಂಡು ಬಂದ್ಬಿಡ್ತೀರಾ. ಯೂಶಲಿ ಏನು ಮೇಂಟೆನೆನ್ಸ್ ಏನ್ ಕೇಳುತ್ತಿದೆ? ಕ್ಲೀನ್ ಆಗಿ ಇಟ್ಕೋಬೇಕು ಸರ್, ಏನಿಲ್ಲ, ಕರೆಕ್ಟ್ ಆಗಿ ಚಾರ್ಜ್ ಮಾಡಬೇಕು, ಕರೆಕ್ಟ್ ಆಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಸಾಕು, ಇನ್ನೇನ್ ಬೇಕು, ಇನ್ನೇನು ಬೇಕಾಗಿಲ್ಲ. ಎಲ್ಲ ಮಾಮೂಲಿ ಚಾರ್ಜ್ ಮಾಡಬೇಕು, ಯೂಸ್ ಮಾಡಬೇಕು ಅಷ್ಟೇ. ಅವ್ರಿಗೆ ಒಂದ್ಸನೇ ಅದಕ್ಕೆ 6 monthsಗೋ 1 yearಗೋ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು. ನಾವು ಹೋಗಿ ಎಲ್ಲ ಗ್ರೀಸಿಂಗ್ ಎಲ್ಲ ಮಾಡ್ಬಿಡ್ತೀವಿ. ಆ ತರ ಮೇಂಟೈನ್ ಮಾಡಿದ್ರೆ ನಂಬ್ತಿರೋ ಬಿಡ್ತಿರೋ 10 ವರ್ಷದಿಂದ ಯೂಸ್ ಮಾಡ್ತಾ ಇರೋ ವೀಲ್ ಚೇರ್ ಈಗಲೂ ಇದೆ, ಯೂಸ್ ಮಾಡ್ತಾ ಇದಾರೆ. ಹೌದಾ? ಹೌದು, ಬಂದು ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ. ಎವ್ರಿ ಇಯರ್ ಬಂದು ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ. 10 ವರ್ಷದಿಂದ ಹೌದು, ಅದೇ ವೀಲ್ ಚೇರ್. ಆ ಕ್ವಾಲಿಟಿ ನಮ್ದು ಕೊಡೋದು. ಸೊ ಪೈಸಾ ವಸೂಲ್ ಯಾರು ತಗೋತಾರೆ ನೋಡೋದಲ್ಲ ಸ್ನೇಹಿತರೆ. ಹೇಗೆ ಒಂದು ಅಂದ್ರೆ ಇದು ನನಗೇನ್ ಅನ್ಸುತ್ತೆ ಅಂತಂದ್ರೆ, ಫ್ರಾಂಕ್ಲಿ ಸ್ಪೀಕಿಂಗ್, ಇದಕ್ಕೆ ಅಫ್ಕೋರ್ಸ್ ಇದು ದುಡ್ಡು ಕೊಟ್ಟು ತಗೋತಾರೆ, ಇಲ್ಲ ಅಂತಲ್ಲ ಜನ. ಆದ್ರೆ ಏನೋ ಒಂದು ಜನೋಪಕಾರ ಮಾಡ್ಬೇಕು ಅಂತ ಯಾರೋ ಯೋಚನೆ ಮಾಡಿರೋದು ಇದು. ಅವ್ರು ಶುರು ಮಾಡಿರೋಂಥ ಕಂಪನಿ ಇದು. ಜನಕ್ಕೆ ಏನಾದ್ರೂ ಯೂಸ್ ಮಾಡ್ಬೇಕು, ಏನಾದ್ರೂ ಉಪಯೋಗ ಆಗುವಂಥದ್ದು ಕೊಡಬೇಕು ಅಂತ, ಏನಾದ್ರೂ ಉಪಯೋಗ ಆಗುವಂಥದ್ದು ಕೊಡಬೇಕು ಅಂತ ಯಾರೋ ಯೋಚನೆ ಮಾಡಿ ಶುರು ಮಾಡಿದಂಥ ಕಂಪನಿ ಇದು ಅಂತ ನಾನು ಹೇಳ್ಬೋದು. ಜನೋಪಕಾರಕ್ಕಾಗಿ ಶುರುವಾದಂಥ ಕಂಪ್ನಿ ಇದು ಅಂತ. ಯಾಕೆಂದ್ರೆ ಅವರು ಧರ್ಮಾರ್ಥ ಮಾಡೋಕ್ಕಾಗಲ್ಲ ಅಂತ ಇದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೋಬಹುದು. ಯಾಕೆಂತಂದ್ರೆ ಇದನ್ನ ಯಾರೇ ಶುರು ಮಾಡಿರ್ಲಿ, ನಾನು ಇವರು ನಮ್ಮ ಸ್ನೇಹಿತರು ಅಂತ ಇದನ್ನ ಬಂದಿದ್ದೆ ಹೇಳ್ತಾ ಇದ್ದೀನಿ, ಬಟ್ ಇದನ್ನ ಯಾರೇ ಶುರು ಮಾಡಿರ್ಲಿ, ಈ ಮೋಟರೈಸ್ಡ್ ವೀಲ್ ಚೇರ್ ನಾನು ಇಂತೂ ಇವತ್ತೇ ನೋಡಿದ್ದು, ನಾನು ನಿಮಗೆ ತೋರಿಸಿದ್ದು ನಾನು ಇವಾಗಲೇ ಫಸ್ಟ್. ಅಂದ್ರೆ ಎಲ್ಲಿವರೆಗೆ ಈ ಜಗತ್ತು ಬಂದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲಿವರೆಗೆ ಈ ಜಗತ್ತು ಬಂದ್ಬಿಟ್ಟಿದೆ. ಸೊ ಈ ಜಗತ್ತಲ್ಲಿ ಮನುಷ್ಯನ ಅನುಕೂಲಕ್ಕಾಗಿ ಎಲ್ಲ ತರಹದ ಒಂದು ಯೋಚನೆಯನ್ನ ಯಾವ ಲೆವೆಲ್ಗೆ ಇಳಿದು ಆ ಯೋಚನೆಯನ್ನ ಮಾಡ್ತಾ ಇದ್ದಾರೆ, ಆ ಒಂದು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಆಸ್ಟ್ರಿಚ್ ಮೊಬಿಲಿಟಿ ಅವ್ರು ಸಾಕ್ಷಿ ಅಂತ ನಾನು ಅನ್ಕೋತೀನಿ. ಇಲ್ಲರೂ ಇಷ್ಟು ಕಂಫರ್ಟ್ ಆಗಿ ಕೂತ್ಕೊಂಡು ಇದರಿಂದನೇ ಸರ್ ಇವ್ರು ಹೇಳಿದ್ ಕೇಳಿ ನಂಗೆ ಆಶ್ಚರ್ಯ ಆಗೋಯ್ತು. ನಿಜವಾಗ್ಲೂ ಇದ್ರಲ್ಲಿ ವಿಧಾನಸೌಧಕ್ಕೆ ಹೋಗ್ತಾರೆ ಅವ್ರ ಹೌದೌದು, ಇದ್ರಲ್ಲೇ ಈ ವೀಲ್ ಚೇರ್, ಇದೇ ತರ ವೀಲ್ ಚೇರ್ ಅದನ್ನು ನೋಡಿ. ಅವ್ರು ದುಡ್ಡು ಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಈ ಕಂಫರ್ಟ್ ಯಾರು ಕೊಡಕ್ ಸಾಧ್ಯ? ಈ ಕಂಫರ್ಟ್ ಇವರೇ ಕೊಡಕ್ ಸಾಧ್ಯ. ಹ್ಯಾಟ್ಸ್ ಆಫ್ ಇವ್ರಿಗೆ ಅಂತ ನಾನು ಹೇಳ್ಬೋದು. ನೀವೇನ್ ಹೇಳ್ತೀರಾ? ನೀವು ಬಹುಶಃ ವಿಧಾನಸೌಧ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಕಾರ್ಪೊರೇಟ್ ಕಂಪ್ನಿಯವರು ಯೂಸ್ ಮಾಡ್ತಾರೆ, ಹುಡುಗರು ಸಾಫ್ಟ್ವೇರ್ ಅವರು ಅಂತ ಕೇಳಿದೆ. ಈ ಇನ್ಫೋಸಿಸ್ ಅಲ್ಲಿ ಹೋದ್ರೆ ನಿಮ್ಗೆ ಪ್ರತಿ ಒಂದು ಬಿಲ್ಡಿಂಗ್ ಅಲ್ಲೂ ಒಂದು 4-5 ಸಿಗುತ್ತೆ ಇದು ಈ ವೀಲ್ ಚೇರ್. ಒಬ್ಬರ ಮೊಬಿಲಿಟಿಗೋಸ್ಕರ ಅದು ಯಾವ ತರನ ಆಗಿರ್ಬೋದು, ಡಿಫ್ರೆಂಟ್ಲಿ ಏಬಲ್ಡ್ ಆಗಿರ್ಬೋದು, ಓಲ್ಡ್ ಏಜ್ ಆಗಿರ್ಬೋದು, ಯಾರು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಅಂತ ಯಾರು ಗೊತ್ತಿಲ್ಲ. ಈಗ ಫಾರಿನ್ ಅಲ್ಲೆಲ್ಲ ಅವರು ಪ್ರಿಸ್ಕ್ರೈಬ್ ಮಾಡ್ಬಿಡ್ತಾರೆ. ಅವರು ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನ ಹೋಗಿ ತಗೋಬಹುದು, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ನಮ್ದ್ರಲ್ಲಿ ಆ ಫೆಸಿಲಿಟಿ ಇಲ್ಲ. ನಮ್ಗೇನು ಅಂತಂದ್ರೆ ಅವರೇ ಪಾಪ ಇದ್ ಮಾಡ್ಬೇಕು. ಬಟ್ ಗವರ್ಮೆಂಟ್ ಅವರು ಆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದೊಂದು ಒಳ್ಳೆ ಏನು ಅಂದ್ರೆ ತಗೊಂಡು ಬೆನಿಫಿಷರೀಸ್ ಕೊಡ್ಬೇಕು ಅಂತ. ಬಟ್ ದೊಡ್ಡ ಮಟ್ಟದಲ್ಲಿ ಅದನ್ನ ಮಾಡಬೇಕು. ತಮಿಳ್ನಾಡಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಶುರು ಮಾಡಿದ್ದಾರೆ. ನೋಡೋಣ ಹೇಗೆ ಹೋಗುತ್ತೆ ಇನ್ ಮುಂದಕ್ಕೆ ಅಂತ. ಕೇಳೋದಲ್ಲ ಸ್ನೇಹಿತರೆ, ಒಳ್ಳೆ ವಿಚಾರ ಇವ್ರು ಹೇಳಿದ್ರು. ಸರ್ಕಾರಗಳು ಇದನ್ನ ಇನಿಷಿಯೇಟಿವ್ ತಗೊಂಡು ಯಾರಿಗಿದ್ ಬೇಕು, ಯಾರಿಗೆ ತುರ್ತಾಗಿ ಬೇಕಾಗಿದೆ, ಯಾರು ನೀಡಿ ಅವ್ರಿಗೆ ಕೊಡಬೇಕು, ಸರ್ಕಾರಗಳು ಕೊಡಬೇಕು. ಎಲ್ಲರೂ ದುಡ್ಡು ಕೊಟ್ಟು ತಗೊಳಕ್ಕೆ ಆಗೋದೇ ಇಲ್ಲ. ಅನುಕೂಲಸ್ಥರು ತಗೋಬಹುದು, ಎಲ್ಲರೂ ತಗೊಳಕ್ ಆಗಲ್ಲ ಅಂತ ಬಂದಾಗ ಸರ್ಕಾರಗಳೇ ಇದನ್ನ ಕೊಡುವಂಥದ್ದಾಗಬೇಕು, ಅದನ್ನ 100% ಕೊಡುವಂಥದ್ದಾಗಬೇಕು. ಈಗ ತಮಿಳುನಾಡು, ಕೇರಳ ಸರ್ಕಾರಗಳು ಕೊಡ್ತಾ ಇದೆ ಆಲ್ರೆಡಿ, ಕರ್ನಾಟಕ ಸರ್ಕಾರನು ಶುರು ಮಾಡಿದೆ ಅನ್ನೋಂಥದ್ದು ಖುಷಿ ಸಂಗತಿ. ಸೊ ಎಲ್ಲಾರ್ಗು ಇವರೇ ಕೊಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಅನ್ನೋದು ಇನ್ನೊಂದು ಖುಷಿ ಸಂಗತಿ. ನೋಡಿ, ಯಾವತ್ತು ಅದಕ್ಕೆ ಪ್ರಪಂಚ ಸುತ್ತಬೇಕು ಅನ್ನೋದು. 4 ಜನ ಸ್ನೇಹಿತರು ಎಲ್ಲೋ ಹೋದಾಗ ಯಾರೋ ಒಬ್ರನ್ನ ನೋಡಿ, ವಿಶೇಷ ಚೇತನರನ್ನ ನೋಡಿ, ಇವ್ರಿಗೆ ಏನಾದ್ರೂ ಒಂದು ಒಳ್ಳೇದು ಮಾಡ್ಬೇಕು ಅಂತ ಅವ್ರ ಮನ್ಸಿಗೆ ಬಂತಲ್ಲ, ಅವನೇ ಭಗವಂತ. ಆ ಒಳ್ಳೆ ಥಾಟ್ಸ್ ಇಡ್ತಾನಲ್ಲ, ಅವನೇ ಭಗವಂತ, ಅವನೇ ದೇವರು ಅಲ್ವೇನ್ರಿ? ಎಷ್ಟು ಚೆನ್ನಾಗಿದೆ ಅಲ್ವಾ ಸರ್? ಈಗ ಇಷ್ಟೊಂದು ನಿಲ್ಸಿದಿರಲ್ಲ ಸರ್, ಒಂದೊಂದು ಏನೇನು ಅದು ನಮ್ಗೆ ಹೇಳಿ. ಈಗ ಇದು ಇಲಾನ್ LX ಅಂದ್ಬಿಟ್ಟು ಫೋಲ್ಡಬಲ್ ಅಂದ್ರೆ ಪೋರ್ಟಬಲ್ ವೀಲ್ ಚೇರ್, ಲೈಟ್ ವೆಯ್ಟ್. ಯು ಕ್ಯಾನ್ ಕ್ಯಾರಿ ಇಟ್ ಇನ್ ಕಾರ್. ಫೋಲ್ಡ್ ಮಾಡಿ ಕಾರ್ ಡಿಕ್ಕಿ ಒಳಗೆ ಹಾಕೊಂಡು ತಗೊಂಡೋಗುವಂಥದ್ದು. ಓಕೆ, ಇದು ಫೋಲ್ಡಬಲ್. ಇದು ರಾಕಿ 250 ಅಂತ. ಅಂಡ್ ಇದಕ್ಕೆ ಹೆಡ್ ರೆಸ್ಟ್ ಡಿಫ್ರೆನ್ಸ್ ಅಂದ್ರೆ ಇದಕ್ಕೆ ರಿಕ್ಲೈನಿಂಗ್ ಫಂಕ್ಷನ್ ಇದೆ, ಹೆಡ್ ರೆಸ್ಟ್ ಇದೆ, ಫುಟ್ ರೆಸ್ಟ್ ನ ರಿಮೂವ್ ಮಾಡಬಹುದು. ಇವೆಲ್ಲ ಇದ್ರಲ್ಲಿ ಏನು ಇಲ್ಲ. ಸೊ ದ ಡಿಫ್ರೆನ್ಸ್ ಇದು ಬಂದು ಟೆಟ್ರಾ EX ಪ್ರೀಮಿಯಂ ಸೀಟ್. ಇದ್ರಲ್ಲಿ ಏನಿದೆ ಅಂತಂದ್ರೆ ಸ್ಪ್ಲಿಟ್ ಫ್ರೇಮ್ ಟೆಕ್ನಾಲಜಿ ಇದೆ. ನಮ್ಮ ಹತ್ರ 3 ಪೇಟೆಂಟ್ ಇದೆ. ಒಂದು ಸ್ಪ್ಲಿಟ್ ಫ್ರೇಮ್ ಟೆಕ್ನಾಲಜಿ,
ಇದು ಆಲ್ ಟೆರೈನ್ ವೀಲ್ ಚೇರ್, ಹೊರಗಡೆ ಅನ್ಇವನ್ ಸರ್ಫೇಸ್ಗೂ ತಗೊಂಡು ಹೋಗ್ಬೋದು. ಅಂಡ್ ನಮ್ದು AWA ಅಂತ ಇನ್ನೊಂದು ಪೇಟೆಂಟು ಇದೆ. ಮೂರನೇದು ಬಂದು ಬ್ರೇಕ್ ಅದು ಪೇಟೆಂಟ್ ಇದೆ. ಸೊ ಇದು ಸ್ಪ್ಲಿಟ್ ಫ್ರೇಮ್ ಟೆಕ್ನಾಲಜಿ. ಇದು ನೀವು ಹೊರಗಡೆ ಎಲ್ಲಾರು ತಗೊಂಡು ಹೋಗ್ಬೋದು ಇದು. ಅಂಡ್ ಇದರಲ್ಲೂ ಸ್ಪ್ಲಿಟ್ ಫ್ರೇಮ್ ಟೆಕ್ನಾಲಜಿ ಇದೆ, ಬಟ್ ಇದಕ್ಕಿಂತ ಸ್ವಲ್ಪ ಪವರ್ಫುಲ್ ಮೋಟ್ರು ಇದಿದೆ, ಮತ್ತೆ ಲೈಟ್ ಇಂಡಿಕೇಟರ್ ಇದೆ. ಸೊ ಯು ಕ್ಯಾನ್ ಟೇಕ್ ಇಟ್ ಇನ್ ಎನಿ ಇದು. ಇದರಲ್ಲಿ ಏನಂದ್ರೆ ಇದೊಂದು ಕಸ್ಟಮೈಸ್ ಮಾಡಿದೀವಿ, ಫ್ಲಾಟ್ ಕ್ಯಾಪ್ ಸಪೋರ್ಟ್ ಇಲ್ಲ ಅಂದ್ರೆ ಈ ತರ ಬರುತ್ತೆ. ಓಕೆ, ಇದೊಂದಿದೆ. ಇದು ನಿಮ್ಗೆ ಹೇಳ್ದಾಗೆ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಸೂಪರ್ ಆಗಿರೋಂಥದ್ದು, ಪ್ಯೂರ್ಲಿ ಮೊಬಿಲಿಟಿ ಇದು. ಈಗ ನೋಡಿದಾಗ್ಲೇನೆ ಜನ ತಗೋಬೇಕು ಅನ್ಸ್ತಾ ಇದೆಯಲ್ಲ, ಯಾರು ತಗೋಬೇಕು ಇದನ್ನ ವಿಡಿಯೋ ನೋಡ್ಬಿಟ್ಟು ನಮ್ ಕಡೆಯಿಂದ ಅಂದ್ರೆ ಏನ್ ಡಿಸ್ಕೌಂಟ್ ಕೊಡ್ತೀರಾ ನಮ್ಮ ಹುಡುಗರಿಗೆ? ಸರ್ 20% ಡಿಸ್ಕೌಂಟ್ ಕೊಡ್ತೀನಿ ಸರ್. ಸ್ನೇಹಿತರೆ ಕೇಳ್ಕೊಂಬಿಡಿ, ಈಗ ಈ ವಿಡಿಯೋ ನೋಡ್ಬಿಟ್ಟು ಏನಾದ್ರೂ ನೀವು ಈ ಆಸ್ಟ್ರಿಚ್ ಮೊಬಿಲಿಟಿಗೆ ಫೋನ್ ಮಾಡಿದ್ರೆ ಈ ಅಂಜನಾ ಸುತ್ತ 20% ಡಿಸ್ಕೌಂಟ್ ಕೊಡ್ಲಿಲ್ಲ ಅಂದ್ರೆ ಇವ್ರನ್ನ ಕೊಡ್ತಾರೆ. 20% ಡಿಸ್ಕೌಂಟ್ ಕೊಡ್ತಾರೆ ಅಂತ ಕೊಡ್ತೀರಾ? 20% ಡಿಸ್ಕೌಂಟ್ ಸರ್. ಹೌದಾ? ಯಾವ ಇದಕ್ಕಾದ್ರು ಕೊಟ್ಬಿಡ್ತೀರಾ? ಯಾವ್ದಕ್ಕಾದ್ರು 20%? ನಿಜವಾಗ್ಲೂ? ಹೌದು ಸರ್. ಸ್ನೇಹಿತರೆ ಮಕ್ಕಳೇ, 20% ಡಿಸ್ಕೌಂಟ್ ಈ ವಿಡಿಯೋ ನೋಡ್ಬಿಟ್ಟು ಆಸ್ಟ್ರಿಚ್ ಮೊಬಿಲಿಟಿ ಕೇಳ್ಬಿಟ್ರೆ ಇಲ್ಲ ನೋಡ್ರಿ, ಇದು ವಯಸ್ಸಾದವರಲ್ಲ ನೀವು, ನಿಮ್ಮ ಅಪ್ಪಂಗೆ ಅಂತ ತಗೊಂಡು ನೀವೇ ರೌಂಡ್ ಹೊಡಿಬೋದು ನಿಮ್ಮ ಮಕ್ಕಳು. ಇದಂತೂ ಬಹಳ ಚೆನ್ನಾಗಿದೆ. ಇದು ಇವ್ಯಾಕ್ಯೂಯೇಷನ್ ಚೇರ್ ಅನ್ಬಿಟ್ಟು, ಇದೆಲ್ಲ ಹೈ ರೈಸ್ ಬಿಲ್ಡಿಂಗ್ಸ್ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಹಾಸ್ಪಿಟಲ್ಸ್ ಅಲ್ಲೆಲ್ಲ ನಾವು ಇದನ್ನ ಕೊಟ್ಟಿದೀವಿ. ಎಮರ್ಜೆನ್ಸಿಗೆ ಇವ್ಯಾಕ್ಯೂಯೇಷನ್ ಚೇರ್ ಅಂತಾರಲ್ಲ, ಎಮರ್ಜೆನ್ಸಿಗೆ ನಾವು ಇದು ಏನೋ ಒಂದು ಅನಾಹುತ ಆಯ್ತು, ಬೆಂಕಿ ಅಥವಾ ಏನೋ ಒಂದು ಆಯ್ತು, ಮೇಲಿಂದ ಕೆಳಗೆ ತರದ್ರೆ ಕೆಳಗಿಂದ ಮೇಲೆ. ಇದು ಮೋಟರೈಸ್ಡ್, ಇದು ಮೋಟರ್ ಇದೆ, ಕೆಳಗಿಂದ ಮೇಲೆ ತಗೊಂಡೋಗ್ಬೋದು, ಮೇಲಿಂದ ಕೆಳಗೆ ತಗೊಂಡೋಗ್ಬೋದು. ಅಂದ್ರೆ ಇಮಿಡಿಯೇಟ್ ಪೇಷಂಟ್ ನ ಕೂರಿಸ್ಕೊಂಡು ಬೇಗ ತಗೊಂಡೋಗೋ. ಅದ್ಭುತ ಸರ್, ಅದ್ಭುತ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ವಿಧವಾದಂತ ಮಾಡೆಲ್ಗಳು ಆಸ್ಟ್ರಿಚ್ ಮೊಬಿಲಿಟಿನಲ್ಲಿದೆ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೊಡಬಹುದಾದಂತ ಅತ್ಯುತ್ತಮವಾದಂತ ಉಡುಗೊರೆ. ವಯಸ್ಸಾಗಿರುತ್ತೆ, ನೀವು ಅಮ್ಮನ್ನ ಮನೇಲಿ ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟಾಗ ನಿಮ್ ಮನ್ಸೆಲ್ಲ ಅಮ್ಮನ ಕಡೆಗೆ ಇರುತ್ತೆ. ಎಲ್ ಮಾಡಿದ್ಲು, ಎಲ್ ಕೂತ್ಕೊಂಡ್ಲು, ಎಲ್ ಬಿದ್ಲು, ಅಥವಾ ನಿಮ್ಮಪ್ಪ ಎಲ್ಲಿ ಓಡಾಡ್ತಾರೋ. ಮೊದ್ಲೇ ಓಡಾಡೋ ಚಟ, ನಮ್ಮಪ್ಪ ಮನೇಲಿ ಕೂತ್ಕೊಳ್ಳಲ್ಲ, ಕಾಲ್ ನಿಲ್ಲಲ್ಲ ಅಂದಾಗ ಅವ್ರು ಕೊಡಿಸ್ಬಿಟ್ರೆ ನಿಮ್ಮ ಅಪ್ಪನ್ಗೆ, ನಿಮ್ಮಪ್ಪ ನಿಮ್ಮನ್ನ ಎತ್ತಿದ್ದಕ್ಕೂ ಸಾರ್ಥಕ ಕಣ ಬಿಡ ಮಗನೆ ಅಂತ ಅನ್ಸೋ ಅಂತ ಒಂದ್ ಒಳ್ಳೆ ಗಿಫ್ಟ್ ಇದು ನೋಡಿ. ಒಂದೊಳ್ಳೆ ಗಿಫ್ಟ್ ಕೊಡ್ಬೋದು ನೀವು. ಎಂತೆಂಥದ್ದು ಮಾಡಿದಾರೆ ನೋಡ್ರಿ, ಅಲ್ಲ ನೋಡ್ರಿ. ಇದು ನಮ್ಮ ಬೆಂಗಳೂರ್ದು ಅನ್ನೋದು ಇನ್ನು ನಮ್ಗೆ ಒಂದ್ಸಲ ತಲೆ ಮೇಲೆ ಒಂದು ಕೊಂಬು. ನಮ್ಮ ಬೆಂಗಳೂರವರು ಎಲ್ಲಾ ಕಡೆ ಇಡೀ ಭಾರತಾದ್ಯಂತ ಕೊಡ್ತಾ ಇದಾರಲ್ವಾ? ಇಡೀ ಭಾರತಾದ್ಯಂತ ಇದನ್ನ ಕೊಡ್ತಾ ಇದಾರೆ ಅನ್ನೋದು ನಮ್ಗೆ ಇನ್ನೊಂದು ಹೆಮ್ಮೆ. ಎಲ್ಲಾ ಕಡೆ ವಿಮಾನದಲ್ಲಿ ಯೂಸ್ ಮಾಡ್ತಾರೆ. ನಾನು ನೋಡೇ ಅಲ್ವಲ್ರಿ, ಅಂದ್ರೆ ನಾವು ಇಂಡಿಯಾ ಫ್ಲೈಟ್ ಅಲ್ಲಿ ಓಡಾಡ್ಬೇಕಾದ್ರೆ ನೋಡ್ತಾ ಇದ್ದದ್ದು ನಿಮ್ದು ಅಂತ ನಮ್ಗೆ ಗೊತ್ತೇ ಇಲ್ಲ ಸರ್. ಬ್ಲೂ ಕಲರ್ ವೀಲ್ ಚೇರ್ ಮತ್ತೆ ಅದೆಲ್ಲ ನಿಮ್ದೆ, ಏರ್ ಇಂಡಿಯಾಗೆ ಕೊಟ್ಟಿದೀವಲ್ಲ ಅದು ಅದೆಲ್ಲ ನಿಮ್ನ ನೋಡೋದ್ ನಿಮ್ದೆ ಅಂತ. ಹೌದು, ಈ ಏರ್ಪೋರ್ಟ್ ಅಲ್ಲಿ ಕಾಣಿಸೋದು ನಿಮ್ದು. ವಾ ಸ್ನೇಹಿತರೆ, ನನ್ನನ್ನ ನೀವು ಯಾವ್ಯಾವ ಗಾಡಿ ನೋಡಿದ್ರಿ, ಯಾವ್ಯಾವ ಗಾಡಿಲಿ ಹಿಂಗ್ ನೋಡ್ತಾ ಇದ್ದೀರಾ? ಎಷ್ಟು ಸಗದಾಯ್ತಿದು. ಇದ್ ಬಿಟ್ರೆ ನಿಂತೋಗ್ಬಿಡುತ್ತಿದ್ದು. ಸೊ ಇದೇ ಬ್ರೇಕು. ಹೌದೌದು. ಓಕೆ, ಇದು ಎಷ್ಟು ಗಂಟೆ ಚಾರ್ಜ್ ಮಾಡ್ಬೇಕು ಇದನ್ನ? 5 to 6 hours. 5 to 6 hours. ಅಂದ್ರೆ ಇದನ್ನ ಚಾರ್ಜ್ ಮಾಡ್ಬಿಟ್ಟು ಅಂದ್ರೆ ಹಾಕಬಿಟ್ಟು ಮಲಗ್ಬಿಟ್ರೆ ಬೆಳಗ್ಗೆ ಚಾರ್ಜ್. ಹೌದು. ಇದು ರೆಗ್ಯುಲರ್ ಆಗಿ ನಾವೇನ್ ರಸ್ತೆಲ್ಲ ಮಾಡ್ತೀವಿ ಹಂಗ್ ಓಡಾಡ್ಬೋದು. ಹೌದು. ಓ, ನೀವು ಬೇಕಾದ್ರೆ ಅನ್ಇವನ್ ಸರ್ಫೇಸ್ಗೂ ಹೋಗಿ. ಕರೆಕ್ಟ್ ಸ್ನೇಹಿತರೆ. ಈಗ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಇದೆಲ್ಲ ಮಾಡಿದ್ ಓಕೆ ಸರಿ, ಇದನ್ನ ಮಾಡ್ಬೇಕು ಅಂತ ಅನ್ನಿಸ್ತಲ್ಲ ಪುಣ್ಯಾತ್ಮ. ಅವ್ರ ಒಂದ್ಸರಿ ತೋರ್ಸ್ಬೇಕಲ್ವಾ? ಯಾರ್ಗ್ ಅನ್ಸಿದ್ದನ್ನ ತೋರ್ಸಿದ್ ಯಾರು ಇವರು? ಕರೀರಿ ಅವ್ರನ್ನ. ಹಲೋ ಸರ್. ಸರ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಶ್ರೀಜಿತ್. ಸ್ನೇಹಿತರೆ, ಮೀಟ್ ಶ್ರೀಜಿತ್, ದ ಬ್ರೈನ್ ಬಿಹೈಂಡ್ ದಿಸ್. ಇವ್ರ ಸ್ನೇಹಿತರು 4 ಜನ ಸೇರ್ಕೊಂಡು ಆಗ್ಲೇ ನಮ್ಮ ಅಂಜನಾ ಹೇಳ್ದಂಗೆ IBM ಅಂತ ಒಂದು ಒಳ್ಳೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಕೆಲಸ ಬಿಟ್ಬಿಟ್ಟು ಬಂದು ಜನಕ್ಕೆ ಉಪಕಾರ ಆಗೋ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಸರ್, ಏನು ವೈ ಯು ಲೆಫ್ಟ್ ದೋಸ್ ವೆರಿ VIP ಜಾಬ್ ಅಂಡ್ ಯು ಸ್ಟಾರ್ಟೆಡ್ ಡೂಯಿಂಗ್ ದಿಸ್? ಹೌ ಫಾರ್ ಯು ಹ್ಯಾವ್ ಡ್ರೀಮ್ ದಟ್ ಯು ವಿಲ್ ಬಿಕಮ್ ಸಕ್ಸಸ್ಫುಲ್ ಒನ್ ಡೇ? ಹೌ ಯು ಇಮ್ಯಾಜಿನ್ ದಿಸ್, ಆರ್ ವಾಟ್ ಗ್ಯಾರಂಟಿ ಯು ಹ್ಯಾವ್? Okay. Good question, sir. I think we started this in 2007 with 4 childhood friends.
ಓಕೆ ಚೈಲ್ಡ್ಹುಡ್ ಫ್ರೆಂಡ್ಸ್ childhood friends. Okay. Four of us started. We were all working in IBM. Then what happened was like once we went for Sir, please, we can sit and discuss. Yes. Once we went for an exhibition, okay, where medical equipments were shown. There, one nun from an orphanage came there. They told us that they want something for their kids back in the orphanage. So when we went there, one of our colleagues went there. At that time, what happened was the scene what we have seen there was something like lot of kids not able to move. Oh. So they asked us like whether something can be done for these kids. Can you do something for this? That's where the idea came in. And from that time onwards, we thought something has to be given back to the society. So our dream was to make something for like 20,000 rupees, an electric wheelchair, which we have seen in Western world, in US and Europe and all. That's where we started. Almost 7-8 years, we did a lot of research. We are working in IBM, and we are pumping that money for the research. Okay. Like, so whatever models you are seeing now, we have 18 variants of this. 18 variants of this for all category. And then finally we made this as a business. And we know that because we are the first company who manufacture here in India. You are the first We are the company in first India. in India that manufactured this product. And I think now also probably we are the only one who was manufacturing here in India. Okay. There are others who bring from outside, but we 100% manufacture the products here. And we know that it's a huge population. So now what we do is like, we make for India and abroad. Very good. Make in India product, India and for abroad. What is And the we are only on motivation or what is the courage inside you to start this? How courageous you are? Yeah, I know. I think I am. We are courageous because one thing, we had a good job at the time, right? Okay. And we want to give something back to the society. Because That is the motto, I think. yeah, that is there definitely, right? Of course it is a business, but at the same time it's a social. It has a lot of social impact. So we have close to around 25,000 to 30,000 customers. We are using it. That means their life is completely changed after this. Completely changed. And some of them see us like God. They tell that you are my God. I told no. It's not like that, right? It's a business for us. At the same time, we do with our passion. And anything you do with passion and with transparency, that will succeed. That is what we believe. So we don't hide anything. We don't hide anything. We don't oversell. Like if somebody come and ask me, like this is a costly product, right? Yeah. If it doesn't suit them, my sales team will not sell to them. They said it is not suitable for you. You take a lower one. So that is very clear. So our direction to the sales team is that don't oversell, which is required for our customer. Take that because our customers are people who cannot move. Yeah. They are having struggle in moving. So we will do service at their doorstep. We will not expect them to bring our product to our place. We will go to there. We delivery at home, service at home. We treat them as our family. ನೋಡೋದಲ್ಲ ಸ್ನೇಹಿತರೆ, ನೋಡಿ ಇವ್ರು ಹೇಳಿದ್ದರಲ್ಲಿ ಸಾರಾಂಶ ನಾನು ಹೇಳ್ಬಿಟ್ರೆ, ದುಡ್ಡು ಸಂಪಾದನೆ ಇತ್ತು ಅವ್ರಿಗೆ. ಯಾಕೆಂದ್ರೆ IBM ಅಂತ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು 4 ಜನ. ದುಡ್ಡಿಗೇನು ಬರ ಇರಲಿಲ್ಲ. ಇಷ್ಟೊತ್ತಿಗೆ ಅವ್ರು ಇದ್ದಿದ್ರೆ ಇನ್ನೂ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಇಲ್ಲೊಂದು, ದುಬೈಯಲ್ಲೊಂದು, ಕೇರಳದಲ್ಲೊಂದು, ನಾವು ಮುಂಬೈನಲ್ಲೊಂದು ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದಾಯ್ತು. ವಾಪಸ್ ಸೊಸೈಟಿಗೆ ಏನಾದರೂ ಕೊಡಬೇಕು ಅಂತ ಇದಕ್ಕೆ ಬಂದ್ರಲ್ಲ, ಇಂಥವ್ರಿಂದನೇ ಅಲ್ವೇನ್ರಿ ಮಳೆ ಬೆಳೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದಕ್ಕೆ ಅವರು ತಗೊಂಡಂಥ ರಿಸ್ಕ್ ಇದೆಯಲ್ಲ, ಅದು ಪ್ರೈಸ್ಲೆಸ್ ಅಲ್ವೇನ್ರಿ. ಇವತ್ತು ನಾವು ಮೇಕ್ ಇನ್ ಇಂಡಿಯಾ ಅಂತ ಏನು ಹೇಳ್ತಾ ಇದೀವಲ್ಲ, ನಿಜವಾದ ಮೇಕ್ ಇನ್ ಇಂಡಿಯಾ, ನಿಜವಾದ ಮೇಕ್ ಇನ್ ಇಂಡಿಯಾ ಅಲ್ವಾ? ಇವೆಲ್ಲ ನಮಗೆ ಬೆಂಗಳೂರಿಗೆ, ಕನ್ನಡಿಗರಿಗೆ, ನಮ್ಮ ಜನಕ್ಕೆ, ಭಾರತೀಯರಿಗೆ ಹೆಮ್ಮೆ ಪಡ್ಬೋದಾದಂಥ ವಿಚಾರವನ್ನ ಶ್ರೀಜಿತ್ ಅಂಡ್ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಭಗವಂತ ಆಯುರಾರೋಗ್ಯ ಇನ್ನೊಂದಷ್ಟು ಕೊಡ್ಲಿ. ಶ್ರೀಜಿತ್ ಅಂತವ್ರು ಇನ್ನೊಂದಷ್ಟು ಜನ, ಸಾವಿರಾರು ಜನ ಆಗ್ಲಿ, ಇಂಥೊಂದೊಂದು 100 ಕಂಪ್ನಿ ಕಟ್ಲಿ, ನಮ್ಮ 16,000 ಜನಕ್ಕೆ ಕೆಲಸ ಕೊಟ್ಟಂಗಾಗತ್ತೆ, 16,000 ಜನಕ್ಕೆ ಉಪಯೋಗ ಆಗೋಂಥದ್ದಾಗುತ್ತೆ ಅಲ್ವೇನ್ರಿ? ಚೆನ್ನಾಯ್ತಲ್ವಾ ಇದು? ಇದನ್ನ ಕಂಡಾಗ ನೋಡ್ರಿ ಇದನ್ನ ನೀವು ನೋಡಿಲ್ವೇನ್ರಿ? ನೀವು ಇದನ್ನ ನಿಮ್ಮ ಅಪ್ಪ ಅಮ್ಮನ್ಗೆ, ನಿಮ್ಮ ಅತ್ತೆ ಮಾವನ್ಗೆ ಕೊಡಬಹುದಾದಂಥ ಅತ್ಯುತ್ತಮ ಗಿಫ್ಟು. ವಯಸ್ಸಾಗಿರೋರು ಏನಾದ್ರು ನೋಡ್ತಾ ಇದ್ರೆ ನಿಮಗೆ ನೀವು ಕೊಟ್ಟುಕೊಳ್ಳಬಹುದಾದಂಥ ಅತ್ಯುತ್ತಮವಾದ ಉಡುಗೊರೆ ಇದೇನೆ. ಏನಂತೀರಾ? ನೀವು ತಗೊಂಡಾಗ ನನ್ಗೆ ಹೇಳಿ, ನಾನು ನೀವು ಬಂದು ಇದ್ರಲ್ಲಿ ಒಂದು ರೌಂಡ್ ಹೊಡೆದು SLV ಕಾಫಿ ಕುಡ್ಕೊಂಡ್ ಬರೋಣ. ಏನಂತೀರಾ ಅಲ್ವಾ?